Challenge accepted. ನಿದ್ದೆಗಿಲ್ದೆ 24 ಗಂಟೆಗಳು. ಕೊಡೋದ್ ಕೊಟ್ರಿ ನಿದ್ದೆ ಮಾಡಕ್ಕಂತೂ ಇಷ್ಟ ಇಲ್ಲ. ನಿದ್ದೆ ವಾಪಸ್ ತಗೊಂಡ್ಬಿಟ್ಟು 20,000 ವಾಪಸ್ ಕೊಡಕ್ಕಾಯ್ತದ? ಮಲ್ಕೊಂಡ್ರೆ ಕನ್ಸ್ ಕಾಣಕ್ಕೆ 1/4 ಗಂಟೆ ಬೇಕು. 10 ನಿಮಿಷ ಕನ್ಸ್ ಕಾಣಿ ಅರ್ಧ ಕನ್ಸಿಂದ ಎದ್ದು ಬರಕ್ ಆಗಲ್ಲ. ಏನಾದ್ರು ಚೇಂಜ್ ಮಾಡ್ಕೊಡಂಗಿದ್ರೆ ಚೆನ್ನಾಗಿರ್ತದೆ. ಒಂದ್ 10 ನಿಮಿಷ ಯೋಚನೆ ಮಾಡ್ಬಿಟ್ಟು ನೀವೇ ಹೇಳಿ. ಹಾಯ್ ಸರ್, ವಾಶ್ರೂಮ್. ಇದೇನು ತೊಂದರೆ ಇಲ್ಲ, ನನಗೆ ಫಿಸಿಕಲ್ ಆರಾಮ್ ಫಿಟ್ ಅಲ್ಲಿ ಇದ್ದೀನಿ. ಟಾಸ್ಕ್ ಬೇರೆ ಮಾಡ್ಬೇಕಲ್ಲ, ಸ್ವಲ್ಪ ಟೈರ್ಡ್ ಆಗುತ್ತೆ. ಇನ್ನೊಂದು ನನಗೆ ಡೈಲಿ ಜಿಮ್ಗೆ ಹೋಗಿ ಟಿಫನ್ ತಿಂದು ರೂಢಿ, ಬೆಳಗ್ಗೆ ತಿಂದು ಸೆಟ್ ಆಗಲ್ಲ. ಅದಕ್ಕೋಸ್ಕರ ಸುಮ್ಮನೆ ಮುಂದಕ್ಕೆ 10,000 ಹೋದ್ರೆ ಹೋಗ್ಲಿ ಮಾಡಿ ತಗೊಂಡು ಟಿಫನ್ ತಂದಿದ್ದೇನೆ ಅಷ್ಟೇ. ಇನ್ನು ಬಿಟ್ಟು ಅದು ಬಿಟ್ಟರೆ ಹೊಟ್ಟೆ ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ನೆನ್ನೆ ನೈಟಿಂದ ಇಲ್ಲಿವರೆಗೂ ಏನೂ ಅನ್ಸಿಲ್ಲ. ಬಟ್ ಇವಾಗ ಬೆಳಗ್ಗೆ ಆಗ್ತಾ ಕಣ್ಣೆಲ್ಲ ಒಂಥರ ಲೈಕ್ ಒಂಥರ ಚುಚ್ಚಿದಂಗೆ ಆಗ್ತಿದೆ. ಬಟ್ ಆದರೂ ಸಮವ್ ಐ ಕಂಟ್ರೋಲಿಂಗ್. ಬಟ್ ನೋಡೋಣ. ಬಟ್ ಮಲ್ಗಲ್ಲ ಅದಂತೂ ಪಕ್ಕ. ಬಟ್ ಐ ವಿಲ್ ಟ್ರೈ. ಸ್ವಲ್ಪ ಕಣ್ಣೆಲ್ಲ ಚುಚ್ತಾ ಇದೆ, ಅದು ಬಿಟ್ರೆ ಇನ್ನೇನಿಲ್ಲ. ಹಶ್ವೆಲ್ಲ ಏನೂ ಆಗಿಲ್ಲ. ಓಕೆ, ಇರ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದೆ. ನೋಡ್ಬೇಕು ಇನ್ನು ಎಷ್ಟು ಗಂಟೆ ಇರ್ತೀನಿ ಅಂತ ಹೇಳಿ. ನನಗೆ ನಿನ್ನೆಂದನೇ ಸ್ವಲ್ಪ ಮೈಲ್ಡ್ ಆಗಿ ಹೆಡ್ಏಕ್ ಇತ್ತು ಬಿಕಾಸ್ ಆಫ್ ಡಿಹೈಡ್ರೇಷನ್, ಬಿಸಿಲಿಂದ. ಸೊ ಅದರಿಂದ ಹೆಡ್ಏಕ್ ಆಲ್ಮೋಸ್ಟ್ ಲೈಕ್ ಇಟ್ಸ್ ಲೈಕ್ ಸ್ವಿಚ್ ಆಫ್ ಸ್ವಿಚ್ ಆನ್ ಮೆಕಾನಿಸಮ್. ಲೈಕ್ ಈಗ ಬರ್ತಾ ಇದೆ ಹೋಗ್ತಾ ಇದೆ. ಬಟ್ ಪ್ರಾಬ್ಲಿ ಒಂದು ಟೀ ಕುಡಿದ ನಂತರ ನಾನು ಯೂಶಲಿ ಫ್ರೆಶ್ ಆಗ್ತೀನಿ. ದಟ್ಸ್ ದ ರೀಸನ್ ಐ ಹ್ಯಾವ್ ಆರ್ಡರ್ಡ್ ಫಾರ್ ಟೀ. ಹೋಪ್ಫುಲಿ ಸರಿ ಆಗುತ್ತೆ. ನೆನ್ನೆಯಿಂದ ಇವತ್ತಿನವರೆಗೂ ಓಕೆ, ಪರವಾಗಿಲ್ಲ, ಫೈನ್ ಆಗಿದ್ದೇನೆ. ಸ್ವಲ್ಪ ಲಿಟಲ್ ಬಿಟ್ ಡ್ರೌಸಿ. ಟೀ ಕುಡಿದ್ರೆ ಓಕೆ ಫೈನ್, ಅದು ಇರ್ಬೋದು ಒಂದು 7 ಲೈಕ್ ನೆಕ್ಸ್ಟ್ 2 hours, ನೆಕ್ಸ್ಟ್ 2 days ಇರ್ಬೋದು ಅಂತ ಅನ್ಕೊಂಡಿದ್ದೀನಿ. ನೋಡೋಣ. ರೆಡಿ? ಎಲ್ಲ ರೆಡಿನಾ? ರ್ಯಾಂಪ್ ಹೋಗೋಕೆ ಎಲ್ಲ ರೆಡಿ ಆಯ್ತು? ರೆಡಿ ರೆಡಿ. ಬಾಬಾ ಬಾಬಾ. ಹಾಸನದಿಂದ ಬಂದಿದ್ದಕ್ಕಂಥ ಸೌಮ್ಯರವರು ರ್ಯಾಂಪ್ ವಾಕ್ ಮಾಡ್ತಾ ಇದ್ದಾರೆ. ದಯವಿಟ್ಟು ನೋಡಿ, ಎಂಜಾಯ್ ಮಾಡಿ. ಕಣ್ಣು ಮಾತ್ರ ಹೋಗ್ಬಿಡುತ್ತೆ. ಕರೆಕ್ಟ್ ನೋಡಿ. ನೀವು ನಡಿಬೇಕಾದ್ರೆ ಯಾಕೆ ಕಾಲು ಹಿಂಗ್ ಹೋಗ್ತಿರಲ್ಲ ಅಂತ ಗೊತ್ತಾಗ್ತದೆ. ಕಾಲ್ ಸೊಟ್ಟನ ಮಂಡ್ಯದ ಒಬ್ರು ಒಳ್ಳೆ ಮೂಳೆ ಡಾಕ್ಟರ್ ಇದ್ದಾರೆ, ಅವ್ರಿಗೆ ಹೇಳ್ತೀನಿ, ಅವ್ರು ಹೋಗಿ ಡಬ್ಬೆ ಹಾಕ್ಸ್ಕೊಂಡು ಕ್ಲಿಯರ್ ಆಗಿ ಕಟ್ಸ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ಊಟ ಬಂತು. ಬಟ್ ನಾವೆಲ್ಲರೂ ಸಾರಿ ಆಂಕರಿಂಗ್ ಮಾಡ್ತೀವಿ. ಬನ್ನಿ 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 ಚಿತ್ರಾನ್ನ, ಪೂರಿ, ವಡೆ, ಚಟ್ನಿ, ಇಂಜುರಿ ಆಗಿದೆ. ಇದು ರೀಸನ್ ಎಲ್ಲ ನಮ್ಗೆ ಆಗ್ಬಾರ್ದು. ಕಥೆ ಹೇಳ್ಬೋದು. ಉಳ್ಸಂಗಿಲ್ಲ. ಕವಿತಾ ಗೌಡರ್ ಅವರು ರ್ಯಾಂಪ್ ಆಗಿ ಬರ್ತಾ ಇದಾರೆ. ಸೊ ಇದೊಂಥರ ಸುಂದರವಾದ ರ್ಯಾಂಪ್ ವಾಕ್. ನೀವು ಬಂದ್ರಲ್ಲ, ಏನಾಗಿತ್ತು? ಕಾಲು ಲೆಕ್ಕ ಹೊಡೆದಿತ್ತು? ಏನ್ ಯಾವ ತರ ನಿಮ್ಮ ಈ ತರ ಎಕ್ಸ್ಪೀರಿಯನ್ಸ್ಗೆ ಕಾರಣ ಅಡ್ವರ್ಟೈಸ್ಮೆಂಟ್ ಸೈಡ್ ಎರಡು ನಿಮಿಷ ಬಂದ್ಬಿಡ್ಲಿ ಅವರು. ಅಂದ್ರೆ ಶೋ ಅನ್ನ ಸ್ಟಾಪ್ ಮಾಡ್ಬಿಡ್ತಾರೆ ಬಂದ ನಂತರ. ಶೋ ಸ್ಟಾಪರ್ ಆದ್ರೆ ಆಮೇಲೆ ಶೋ ಅಂದ್ರೆ ಏನು? ಶೋ ಸ್ಟಾಪರ್ ಅಂದ್ರೆ ಇವ್ರು ಇರ್ತಾರಲ್ಲ, ಇವ್ರಿಗಿಂತ ಹೈ ಮಾಡೆಲ್. ಅದೆಲ್ಲ ಇಲ್ಲ, ಅದೆಲ್ಲ ಇಲ್ಲ ನಮ್ಮಲ್ಲಿ. ಎಲ್ಲ ಒಂದೇ. ನಿದ್ದೆಗಿಲ್ದೆ 25 ಗಂಟೆಗಳು. ನೀನ್ ನೋಡು, ನೀ ಯಾವಾಗ್ಲೂ 2 ನೇಮ್ ಮಾಡ್ತೀಯ, ಯಾವ್ದು ಸಿಗಲ್ಲ ನಿಂಗೆ. ಒಂದೇ ನೇಮ್ ಮಾಡು, ಒಂದಾದ್ರೂ ಸಿಗತ್ತೆ. 3-in-1 ಸಿಸ್ಟಮ್. ತಾತಾಜಿನ ಎಬ್ರಿಸ್ಬೇಕಪ್ಪ. ಅಪ್ಪು. ಓ ನೋ, ನೋ, ಬೇಡ ಬೇಡ.
ಆಗಲ್ಲ ಕೇಳಕ್ಕೆ ಪ್ಲೀಸ್. ಹಲೋ ಎದ್ದಿದ್ಯೇನಮ್ಮ? ಏನ್ರಿ ಡಿಸ್ಟರ್ಬ್ ಮಾಡ್ತೀರಾ? ಬೆಳಿಗ್ಗೆ ಆಯ್ತಲ್ಲ. ಬೆಳಗ್ಗೆ ಆದ್ರೂ ನಾನು ಡೈಲಿ ಹೇಳೋದು 12 ಗಂಟೆಗೆ ಅಂತ ಗೊತ್ತು ತಾನೆ. ನೈಟ್ ಎಷ್ಟು ಗಂಟೆಗೆ ಮಲಗ್ತೀಯಮ್ಮ? ನೈಟ್ ನಾನು 3-4 ಗಂಟೆ ಅದ್ ನೈಟ್ ಅಂತಾರ. ನೈಟ್ ಯಾವ ಭಜನೆ ಹೋಗ್ತೀವಿ? ನೈಟ್ ಯಾವ ಭಜನೆ ಐತಮ್ಮ? ಇಲ್ಲಪ್ಪ ಟ್ಯೂಷನ್ ಮಾಡ್ತಿದ್ದೆ. 12 ಗಂಟೆವರೆಗೂ ಕೇಳಂತ ಸ್ಟೂಡೆಂಟ್ ಅದ್ಯಾವ 12 ಗಂಟೆ ಟ್ಯೂಷನ್ ಮಾಡಿದ್ರು? ಸ್ಕೂಲ್ ಅದು ಸ್ಪೆಷಲ್ ಕ್ಲಾಸು. ಅದ್ ಬರೀ ಒಬ್ರಿಗೆ ವೀಕ್ಲಿ ಎಷ್ಟು ದಿನ ಇರುತ್ತಮ್ಮ ಅದು? ಇಲ್ಲ ಡೈಲಿ ಇರುತ್ತೆ. ಡೈಲಿ ಇರುತ್ತಾ? ಅದಕ್ಕೆ ಟ್ಯೂಷನ್ ಮಾಡಿ ಮಾಡಿ ಸುಸ್ತಾಗಿ ಹೋಗಿದ್ದೀನಿ. ಸರಿಪಾ ಆಮೇಲೆ ಮಾಡ್ತೀನಿ ನಾನೇ. ನೀವು ಮಾಡೋದಂತ ಹೇಳುದು, ಅವಳನ್ನು ಬಿಚ್ಚಿ 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 ಅಂತ ಹೇಳೋದು. ಕರೆಕ್ಟ್. Fine, how are you? Fine, I'm good. Actually, different? ಆಯ್ತು. ನೀವು ಬ್ಯಾಂಗ್ಳೂರ್ ನೋಡಿಲ್ಲ ಅಂತ ಹೇಳಿದ್ರಲ್ಲ? Yes. ಅಯ್ಯೋ ಬ್ಯಾಂಗ್ಳೂರ್ ತೋರಿಸ್ತೀವ. Just not only. Come on, Yeah. this is Kampegowda statue. ಕುದುರೆನೇ ಇಲ್ಲ, ಕುದುರೆ ಕುದುರೆನೇ ಇಲ್ಲ. ಕುದುರೆ ಇದು ರನ್ ಕುದುರೆ ನೈಟ್ ಬರುತ್ತಾ? ನೈಟ್ ಬಂದಿಲ್ಲ. ಅದು ನೈಟ್ ಶಿಫ್ಟ್ ಅಲ್ಲಿ ಇದೆ ಕುದುರೆ ಆ ಅಜ್ಜಿ ಜೊತೆಗೆ. ಜೊತೆ ಹೋಗಿದೆ ಕುದುರೆ. ನೋಡಲ್ವಾ ಸ್ಕ್ವೇರ್? ಯಾ ಮಂತ್ ಸ್ಕ್ವೇರ್ ಮಾಲ್. ಸ್ಕ್ವೇರ್ ಫೀಟ್ ಯಾ? ನಿದ್ದೆಯಿಲ್ಲದೆ 27 ಗಂಟೆಗಳು. ಚಾಲೆಂಜರ್ಸ್ ಒಬ್ಬೊಬ್ಬರಾಗಿ ತಮಗ್ ತೋಚಿದ ರೀತಿಲಿ ಸ್ಟ್ಯಾಚ್ಯೂ ಆಗ್ಬೇಕು. ಉಳಿದ ಚಾಲೆಂಜರ್ಸ್ ಅವರನ್ನ ಹೇಗೆ ಬೇಕಾದ್ರೂ ಕಾಲೆಳಿಬಹುದು ಅನ್ನೋ ಆಕ್ಟಿವಿಟಿ ಕೊಟ್ಟಾಗ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಮಕ್ಕಳೇ, ಪುಟಾಣಿಗಳೇ, ನಿಮ್ಮ ಅಮೂಲ್ಯವಾದ ಮತಗಳಿಂದ ನನ್ನನ್ನ ಸಿಎಂ ಮಾಡಿದ್ದೀರಾ. ನಿಮ್ಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಹೊಡಿರಿ ಚಪ್ಪಾಳೆ. ಧನ್ಯವಾದಗಳು. ನಿಮ್ಗೆ ಏನೇ ಕೆಲಸ ಇದ್ರು ಬಂದು ನನ್ನ ಕೆಲಸ ಮಾಡಿಸ್ಕೊಳ್ಳಿ. ಜೈ ಕರ್ನಾಟಕ ಮಾತೆ. ಇದೇನ್ ರೋಬೋನ ಅಥವಾ ಏನು? ಸಿಎಂ ಅಂತೆ ಅಲ್ಲ, ನಿನ್ನೆ ಒಂದು ಟಾಸ್ಕ್ ಮಾಡಕ್ಕಾಗ್ಲಿಲ್ಲ. ಒಂದು ಟಾಸ್ಕ್ ಮಾಡ್ಲಿಕ್ಕೆ ಸಿಎಂ ಕೆಲಸ ಮಾಡ್ಕೊಟ್ಟಿಲ್ಲ. ನಮ್ಮೂರಲ್ಲಿ ಒಂದ್ ಶೌಚಾಲಯ, ಒಂದ್ ಬಾತ್ರೂಮ್ ಹೋಗ್ತಾ ಇಲ್ಲ. ನೀವು ಇವಾಗ ಕೈ ಟಾಸ್ಕ್ ಮಾಡಕ್ಕಾಗ್ಲಿಲ್ಲ. 7 ಬ್ಯಾಗ್ ಅಷ್ಟೇ ಮಾಡಿದ್ದಾರೆ. ಅಲ್ಲಿಪ್ಸಿನ ಕಡೆ ಆ ಕಣ್ಣಿನ ಅಂಚು ಮುಗಲ್ ಉಸಿರಾಡ್ತಿದ್ದೀರಾ? ಬೇರೆ ಎಲ್ಲೋ ಕಡೆಯಿಂದ ಉಸಿರಾಡ್ತಾರೆ. ಕಾವೇರಿ ಮಾತೆ ನಿಂತ್ಕೊ. ಅವ್ರು ಇಷ್ಟಕ್ಕಾಗುತ್ತಾ ಸುಂದರ ದಡ್ಡ? ಅವ್ರ ಕಾಮಿಡಿ ಮಾಡ್ಬಾರ್ದು ಸುಂದರ. ಬೇಡ, ಅವ್ರ ಕಾಮಿಡಿ ಮಾಡ್ತಾರ ಬೇರೆ. ದರ್ಪಣ ಸುಂದರ ಏನೋ ಹೀಗೆ ಮಿರರ್ ಇಟ್ಕೊಂಡು ನೋಡಿ. एक चुटकी सिंदूर की ಮತ್ತು क्या जानोगे ಕೈಯನ್ನ ಮ್ಯಾಗ ಬರ್ತದೆ ಸ್ಟ್ಯಾಚ್ಯೂ ಹಿಂಗೆ ಮೇಲ್ಗಡೆ. ಸುಂದರಿ ಕನ್ನಡ ಹಿಡ್ಕೊಂಡು ಫೇಸ್ ಅಲ್ಲ, ಸುಂದರಿ ಕೈ ಯಾಕೆ ಹಿಂಗಾಗಿದೆ? ಮೋಸ್ಟ್ಲಿ ಲಪ್ಪ ಹೊಡೆದಿರ್ಬೇಕು. ನಿಲ್ಲು ಹಿಂಗೆ. ನಿಂತು ಬರೋದು ನಾನು ತೋರ್ಸ್ಬಿಡ್ತೀನಿ ಹಿಂಗೆ ಹಿಂಗ್ ನೀನ್ ಬಗ್ಬೇಕು ಹಿಂದೆ. ಮಂಡ್ಯ ಹುಡುಗನ್ ಮಂಡೆ ಕೈ ಹಾಕಿ ಕಾಲೆಳಿಯೋಕೆ ಬೀಟ್ಗೆ ಹಾಕ್ತಿದ್ದಂಗೆ ಆಕ್ಟಿವಿಟಿ ಎಗರಾಯ್ತು. ಅಲ್ಲಿ ಆರ್ಡರ್ ಮಾಡೋದು ನಾವ್ ಹೆಂಗ್ ನಿಂತ್ಕೊ ಹಂಗ್ ನಿಂತ್ಕೊಬೇಕು. ನಿಂತ್ಕೊಳಕಿಲ್ಲ. ಪೊಸಿಷನ್ ಚೇಂಜ್ ಆಯ್ತಾ? ಸ್ಟ್ಯಾಂಡ್ ಲೈಕ್ ದಿಸ್. ಹೌದು, ಮಾಡ್ಲೇಬೇಕು. ನೀವ್ ಹೇಳಿ ನಾನು ನಿಂತ ತಾನೆ. ದಟ್ಸ್ ವಾಟ್ ಎವರ್ ಇಟ್ ಇಸ್. ನಾವು ಹೇಳಿ ನೀವು ನಿಲ್ಲೇಬೇಕು. ಅವ್ರು ಹೇಳಿದಾರೆ ಅಷ್ಟೇ. ಅವ್ರು ಹೇಳಿದಾರೆ. ಒಂದು ವಿಚಾರ ಗಂಡಸು ಗಂಡಸ ಅಂತ ಹೇಳ್ಬೇಕು, ಯಂಗ್ಸ್ ಯಂಗ್ಸ್ಟರ್ ಅಂತ ಹೇಳ್ಬೇಕು. ಗಂಡಸು ಯಂಗ್ಸ್ಟರ್ ಅಂತ ಹೇಳೋದು ಸರಿಯಲ್ಲ. ನಿಂಗೆ ಅವಳು ಹೆಂಗ್ ನಿಂತ್ಕೊಂಡು ತೋರ್ಸಿದ್ಲು? ಅವಳು ಹೆಂಗ್ ನಿಂತ್ಕೊಂಡು ತೋರ್ಸಿದ್ಲು? ಈಗ ನಿಂತ್ಕೊಂಡು ತೋರಿಸಿದ್ಲು. ಹಂಗ್ ನಿಂತ್ಕೊಂಡು ತೋರಿಸಿದವಳು ಇನ್ನೊಂದು ಹೀಗ್ ಮಾಡ್ಕೊಂಡು ತೋರಿಸಿದವಳು. ಅದ್ರಲ್ಲಿ ಏನಿದೆ ಈಗ? ಸ್ಟ್ಯಾಚ್ಯೂ ಅಷ್ಟೇ. ಯಾರು ಯಾವಾಗ
ಆಗ್ತೀನಿ ಏನ್ ಕೇಳಿದೆ ಕಾವೇರಿ ಮಾತ್ರ ನಿಂತ್ಕೊಂತಂದೆ ನೀ ಮಧ್ಯದ ಸೆಂಟ್ರಲ್ ಬಾಯ್ ಈಗ ಅದು ಒಳ್ಳೇದ ಅದು ಬಾಯಿ ಏನಕ್ಕೆ ಅದು ಹಾಕ್ತೀನಿ ಒಳ್ಳೇದು. ನಿಂತ್ಕೋ ಸೆಕೆಂಡ್ರಿ ಬಾಯಿ ಆಡ್ಕೊಳಕಾಗುತ್ತಾನ ಹೋಗ್ಲಿ ಆಡ್ಕೊತಿದಲ್ಲ ನೀನು ಇವ್ ಕೇಳಿ ನೀನ್ ಆಡ್ಕತ್ತಿರ ಸಿಎಂ ಮಾಡ್ಕೊಂಬೋದು ಹಂಗಾರೆ ಒಂದ್ ನಿಮಿಷ ಯಾಕೆ ಸಿಎಂ ಹೆಸರಿತ್ತ ನಾನು ಸಿಎಂ ಕಾವೇರಿ ಮಧ್ಯ ಬೋಲ್ಡ್ ಹಾಕಿಲ್ಲ ಕಾವೇರಿ ಬೋಲ್ಡ್ ಹಾಕಿರ್ಲಿಲ್ಲ ಏನೋ ನಿನ್ ಮಂಡ್ಯದ ನಿಂಗೆ ನೀನ್ ಎಷ್ಟು ಹೇಳಿದಲ್ಲ ನೀನು ಸಿಎಂ ಅಂತ ಹೇಳಿಲ್ವಾ ಸಿಎಂ ರಾಜ್ಯ ಸಿಎಂ ಅಂತ ಹೇಳಿ ನಾನು ಐರಾಜ್ ಸಿಎಂ ಅಂತ ಹೇಳ್ತಾ ನಿನ್ನೇನಂತ ಹೇಳ್ತಾರೆ ಸಿಎಂ ಅಂದ್ರೆ ಏನಂತ ಹೇಳ್ತಾರೆ ಸಿಎಂ 50 ಜನ ಐತೆ ಒಂದ್ ದೇಶದಲ್ಲಿ ಎಷ್ಟು ಜನ ಸಿಎಂ ಉಳಿಲ್ಲ ರಾಜ್ಯಕ್ಕೆ ಕಣ ಕನ್ನಡ ಮಾತಾಡೋನು ಹೋಗಿ ಬೈರನ್ ದೇಶದಲ್ಲಿ 122 ಸಿಎಂ ಕೇಳಿ ಮಾತು ಕನ್ನಡ ಮಾತಾಡೋ ನಿಂತ್ಕೊತಿದ್ದ ನೀ ಕುತ್ಕೊಂಬಂತೆ ನೀನ್ ಕೇಳ್ದ ನನಗೆ ಕೇಳಬೇಕು ನೀನು ಯಾರು ಯಾವ ಹೇಳಿದ್ದು ಕರೆಕ್ಟಾಗಿ ಮಾತಾಡೋ ನೀನು ಕರೆಕ್ಟ್ ಮಾತಾಡೋ ಏನ್ ನೀನ್ ತಪ್ಪು ಮಾತಾಡ್ತಾರ ನೀನ್ ನಿಂತ್ಕೊಳ್ಳಿಲ್ಲ ಕಾಟ ಮಾಡ್ತಾ ಇದ್ದೀನಿ ಯಾರಿಗೆ ಆಡ್ಕೊಂಬಂತೆ ಏನಂತ ಆಡ್ಕೊಂತ ಹೇಳ್ದ ನಿನ್ನ ಕೂತ್ಕೊಳ್ಳ ತಾಕತಿ ನಡ್ಸು ತಾಕತಿ ಮಾತಾಡ್ ನಡ್ಸು ನಾನಲ್ಲ ಬರೀಲಿ ನಿಂತ್ಕೊಳ್ಳಲ್ಲ ಇಲ್ಬೋದು ಏ ಇರೋಲ್ಲ ದಡ್ಡ ನೀನ್ ದಡ್ಡದ್ರ ಮಾತಾಡೋದಿಲ್ಲ ನೀವ್ ಅಪ್ಪನ ಮನೆ ಬಂದ್ ಮಾತಾಡಕ್ಕಿಲ್ಲ ಅದಕ್ಕೆ ನೀನು ಸರಿಯಾಗಿ ಮಾತಾಡೋ ಸರಿಯಾಗಿ ಮಾತಾಡೋ ಒಳ್ಳೆ ಬೆಲೆ ಕೊಡ್ತೀನಿ ನೀನು ಕುತ್ಕೋ ಆರಾಮಾಗಿ ನಾವು ಅಲ್ಲಿಂದ ಬಂದಿರೋ ಅದಕ್ಕೇನೆ ಜಾಸ್ತಿ ಆಯ್ತು ಯಾಕ ನಿಂದು ಜಾಸ್ತಿ ಆಯ್ತು ನಂದೇನ್ ಜಾಸ್ತಿ ಇಲ್ಲ ಯಾಕ ನಂದ ನೀನೇ ಕಿರಿಕ್ ಮಾಡ್ತಾರೋದು ನಡಿಯಲ್ಲ ನೀನೇ ಕಿರಿಕ್ ಮಾಡ್ತಾರೋದು ನಾನೇನ್ ಕೇಳ್ದೆ ಯಾರು ಕಿರಿಕ್ ಮಾಡ್ತಾರೋದು ಕೇಳ್ದೆ ಯಾರು ಕಿರಿಕ್ ಮಾಡ್ತಾರೋದು ಸೌಂದರ್ಯ ಯಾಕೆ ಕಿರಿಕ್ ಮಾಡ್ತಾರೋದು ಮಾತಾಡ್ತೀನಿ ನೀನ್ ಸಿಎಂ ತರ ನಿಂತ್ಕೊಂಡಾನೆ ನೋನು ಮರ್ಯಾದಿ ನೀನ್ ಮರ್ಯಾದಿ ನೀನ್ ಕೂಡ ಫಸ್ಟ್ ಸರಿ ಆಯ್ತಲ್ಲ ನಿಂತ್ಕೊಂಡಲ್ಲ ನೀನು ನೀನ್ ಹೇಳಲ್ಲ ನಿಂತ್ಕೊಂಡಾನೆ ಚೂರ್ ತೂಕನೇ ಗೊತ್ತಿಲ್ಲ ಮಾಡು ಯಾರು ನಾವ್ ಅದನ್ನೇ ಮಾಡ್ತಾರ ಕೇಳಲ್ಲ ನಮ್ಮ ಕೇಳೋದಿಲ್ಲ ಸೀನ್ಗಳು ತೋರ್ಸ್ಬಿಡ ಕುತ್ಕೋ ಯಾರ ಹತ್ರ ನಡಿಯಲೇ ಬಿಲ್ಡ್ರು ಅಂತ ಅಂದ್ಬಿಟ್ಟು ತೋರ್ಸ್ಬಿಡ ಎದ್ಕೊಂಡ್ಬಿಡ್ತೀಯ ಇದು ನಾವು ಚರ್ಚೆ ಮಾಡ್ಲೇಬೇಕು ಪಟ್ ಸೀರಿಯಸ್ ಆಗಿ ಅರ್ಥ ಮಾಡ್ಕೊಂಡು ನೀವು ಯಾಕಾಗಿದೆ ನನಗೆ ಅದು ಎಲ್ಲರಿಗೂ ಅರ್ಥ ಆಗಿದ್ದು ಎಲ್ಲರೂ ಯಾರು ಸುಮ್ಮನೆ ಅದೇ ಹೇಳ್ತೀನಲ್ಲ ಈಗ ಏ ಲೋಕಿ ಏನಪ್ಪ ನೀನ್ ಆವಾಗಿಂದ ಒಂದ್ ನಿಮಿಷ ನೀನ್ ಆವಾಗಿಂದ ಒಂದ್ ನಿಮಿಷ ಕೇಳು ಒಂದ್ ನಿಮಿಷ ಕೇಳು ಒಂದ್ ನಿಮಿಷ ಕೇಳ್ತೀರಾ ಒಂದ್ ನಿಮಿಷ ಸೌಮ್ಯ ಈ ವಿಷಯದಲ್ಲಿ ಈಗ ಜಗಳ ಮಾಡೋದು ಅರ್ಥ ಇಲ್ಲ ಸರಿನಾ ಒಂದ್ ಹೇಳ್ತೇನೆ ಅದು ಜಸ್ಟ್ ಗೇಮ್ ಸರಿನಾ ಈಗ ಅವ್ರು ಸಿಎಂ ಅಂತ ಹೇಳಿದ್ರು ನ್ಯಾಯವಾಗಿ ನಾನು ಹೇಳ್ತಿದ್ದೇನೆ ಬಟ್ ಯಾರ ಹೆಸರು ತಗೊಳ್ಳಿಲ್ಲ ಅವರು ಸಿಎಂ ಅಂದ್ರೆ ಒಂದ್ ಪಾತ್ರ ಅಷ್ಟೇ ಸರಿನಾ ನಿಮ್ಗೀಗ ಅವ್ರು ಜಸ್ಟ್ ಸ್ಟ್ಯಾಚ್ಯೂ ಆಗಿ ನಿಲ್ಲ ಕೇಳಿದ್ರು ಅದ್ರಲ್ಲಿ ನಿಮ್ದೇನ್ ಗಂಡಸ್ಥಾನ ಹೋಗಲ್ಲ ಸರಿನಾ ಗಂಡಸ್ಥಾನ ನೀವು ಇದ್ರಲ್ಲಿ ಪ್ರೂವ್ ಮಾಡ್ಬಾರ್ದು ಅಲ್ವಾ ಕರೆಕ್ಟ್ ನಾನು ಅವಾಗ ಕಾವೇರಿ ಮಾತ್ರ ನಿಂತ್ಕೊಂತಂದೆ ಅವಳು ಹೆಂಗ್ ನಿಂತಿದ್ಲು ಈಗ ನಿಂತಿದ್ಲು ಹಿಂಗೆ ಸರಿ ಸರಿ ಒಂದ್ ನಿಮಿಷ ಇತ್ತು 7 ಗಂಟೆ ಫಸ್ಟ್ ಸರಿ ಒಂದ್ ನಿಮಿಷ ಮಾತಾಡ್ಬೇಡಿ ನಾನೇ ಮಾತಾಡ್ತೀನಿ ಫಸ್ಟ್ ಹೆಂಗ್ ನಿಂತ್ಕೊಳಕ್ ಬಂದವಳು ಹೀಗ್ ಮಾತಾಡ ಹೀಗ್ ನಿಂತ್ಕೊಳ್ಳಿ ಬಂದು ನಾವ್ ಹೋಗ್ಬಿಟ್ಟು ಏನಾದ್ರಲ್ಲ ಬೈತಿದ್ವಾ ಏನ್ ಮಾಡ್ತಿದ್ದಾಳೆ ಗ್ಯಾರಂಟಿ ಇವಳು ನಿಲ್ತಾಳೆ ನಾನು ನಿಲ್ತೀನಿ ಅದು ನೀನ್ ಹೇಳ್ತಿದ್ದೆ ಅದೇ ನಾನು ಹೇಳ್ತಾಳೆ ನಿಂತ್ಕೊತಿದ್ಲ ಮಗ ಒಂದ್ ನಿಮಿಷ ನಾನು ಹೇಳ್ತಾರೆ ನಿಂತ್ಕೊತಿದ್ಲ ಗ್ಯಾರಂಟಿ ನಿಲ್ತಾಳೆ ಕಣ ಸುಮ್ನಿರೋ ಸೆಂಟ್ರಲ್ ಆಗಿ
ಕಂಟ್ರೋಲ್ ಮಾಡಿ ಅವ್ರು. ಈಗ ಏ ಪಾರ್ಟ್ನರ್ ಯಾರೋ ಏನ್ ರಿಕ್ವೆಸ್ಟ್ ನಾನು ತಿರ್ಗಾ ಪುರ ಮಾಡಕ್ ನಾನ್ ಬಿಡಲ್ಲ ಇವಾಗ ಈ ಸೀರ್ ನಾನು ಹೇಳ್ತೆ ಏನ್ ಪಾರ್ಟ್ನರ್ ಮರ್ಯಾದೆ ಕಳ್ಕೊಂಡು ಮಾಡ್ಬೇಕಂತೆ ಏ ಲೋಕಿ ಸುಮ್ಮನೆ ಕೂತ್ಕೊ ಪಾರ್ಟ್ನರ್ ನೀನು ಸುಮ್ಮನೆ ಕರ್ಸು ಸಾಹೇಬ್ರ ಮೇಲೆ ಕರ್ಸು ಮಾತಾಡೋ ಸುಮ್ಮನೆ ಕೇಳಿ ಪ್ಲೀಸ್ ನಾನು ನಿಮ್ಮ ಜಗಳ ಮಾಡ್ತೀನಿ ಇವಾಗ ಬೇಡ ಬೇಡ ಮೂರ್ತಿ ನಾವು ಆಮೇಲೆ ನೋಡೋಣ. ಈಗ ಕೇಳಿ ನನಗೆ ಈ ನನ್ ಬೇಜಾರ ಈ ಒಂದು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತೀನಿ ಹತ್ರ ಕೂತ್ಕೋ ಸುಮ್ಮನೆ. ಬಟ್ ಏನ್ ಮಾತಾಡಕ್ಕಿಲ್ಲ ಯಾರು ಲೋಕಿ ಪ್ಲೀಸ್. ಏನ್ ಆಡಕ್ಕಾಗುತ್ತೆ ಲೋಕಿ ನೀನೋದ ನಿನ್ಗೆ ಯಾವ ತರ ಅನಿಸ್ಬೇಕು, ಅವ್ರು ಯಾವ ತರ ಅದನ್ನ ಅನಿಸ್ಬೇಕು, ಅದ್ಬಿಟ್ಟು ಲೋಕ್ ಚೇಷ್ಟೆ ಮಾಡ್ಬೇಕು. ಟಾಪಿಕ್ ಮೇಲೆ ಮಾತಾಡ್ತಾರೆ ಪುಡುಪಟ್ಟ ಪ್ಲೀಸ್. Loki, it was just for fun, Loki. ಅಲ್ಲ ಮೇಡಮ್ ಒಂದ್ ವಿಚಾರ ಹೇಳ್ತೀನಿ, ನಾನ್ ನಿಮ್ ತರ ಸಿಟಿಲ್ ಬೆಳ್ದನಲ್ಲ. ಈಗ ಹೇಳ್ಬಾರ್ದು, ನಾ ಹಳ್ಳಿಯಿಂದ ಬಂದಿಂದ ಹೇಳ್ಬೇಡ ನೀನು. ಅಲ್ಲ, ಇಲ್ಲಿ ಬಂದಂದ್ರೆ ಎಲ್ಲರೂ ಯಾವ್ದಿಲ್ಲ, ಸಿಟಿನೂ ಇಲ್ಲ ಇಲ್ಲಿ. ಇದು ಚಾಲೆಂಜ್ ಮನೆ. ಅದು ಚಾಲೆಂಜ್ ಸೆಕೆಂಡ್ ನಾನು ಹೇಳೋದು ವಿಚಾರ. ಸೆಕೆಂಡ್ ಎಲ್ಲ ಕಣಲ್ಲಿ ಇದು ಈಗ ಇವಾಗ ನೀನು ಇಲ್ಲಿ ಜಸ್ಟ್ ಆಸ್ ಅ ಕಾಮಿಡಿ ಆಗಿ ಮಾಡಕ್ಕಾಗಿಲ್ಲ. ಆಸ್ ಅ ಚಾಲೆಂಜ್ ಕೊಟ್ಟಿದ್ರೆ ಆ ತರ ಏನ್ ಮಾಡ್ತಿದ್ದೆ? ಆಸ್ ಅ ಚಾಲೆಂಜ್ ಕೊಟ್ಟಿದ್ರೆ ಮಾಡ್ತಿರ್ಲಿಲ್ಲ. ಸುಮ್ನಿರೋಲ್ಲ ಮಾಡ್ತಿರ್ಲಿಲ್ಲ. ನಿದ್ದೆ ಬಂದಿತ್ತು ಅಂತ ಹೇಳಿದ್ರೆ ನಿದ್ದೆ ಮಾಡಲಿ ಇನ್ನೊಂದ್ ಸ್ವಲ್ಪ ಹೊತ್ತು ಹಿಂಗ್ ಬೀಳಿದ್ರೆ ಇವ್ರ ಜಗಳ ಸ್ಟಾರ್ಟ್ ಆಯ್ತು. ಆಲ್ ಕ್ರೆಡಿಟ್ ಗೋಸ್ ಟು ಲೋಕಿ. ಥ್ಯಾಂಕ್ಸ್ ಕಣಪ್ಪ, ಎಲ್ರು ಹೆಚ್ಚಾಗಿದ್ದಾರೆ ಈಗ. ಸೀರಿಯಸ್ಲಿ ನಿದ್ದೆ ಬಂದಿತ್ತು ಅಂದ್ರೆ ಕವಿತಾ ಕಣ್ಣೆ ಬಿಡಕ್ ಆಗ್ತಾ ಇಲ್ಲ. ಮಾಡ್ತಾ ಇದೀನಿ 10 ಸೆಕೆಂಡ್ ಮೇಲೆ ಮುಚ್ತೀನೇನೋ ಅನ್ನೋ ಇದ್ರಲ್ಲಿದ್ದೆ. ಅಷ್ಟ್ರಲ್ಲಿ ಇವ್ರಿಬ್ರು ಜಗಳ ಸ್ಟಾರ್ಟ್ ಆಯ್ತು. ಮಜಾ ಮಾಡೋಣ ಇದ್ದಿದ್ವಿ 2-3 ದಿನ. ತಮ್ಮ ನಡುವೆ ಶುರುವಾದ ಫೈಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋ ಮಿಸ್ಟೇಕ್ ನಿಂದ ಅಂತ ಗೊತ್ತಾಗ್ತಿದ್ದಂಗೆ ಎಲ್ರು ಕೂಲ್ ಆಗ್ಬಿಟ್ರು. ಇಲ್ಲೇನ್ ತಿಥಿ ನಡೀತಿದ್ಯಾ? ಸುತ್ತಾ ಇದೀರ ಹಂಗೆ? ಮಾಡೋಣ ಅನ್ಕೊಂಡಿದೀವಿ ಸ್ವಲ್ಪ ಹೊತ್ತು. ನಿದ್ದೆ ಇಲ್ದೆ 29 ಗಂಟೆಗಳು. 31 ಗಂಟೆಗಳ ನಿದ್ದೆಯನ್ನು ಗೆದ್ದಿರೋ ನಮ್ಮ ಚಾಲೆಂಜರ್ಸ್ ನೆಕ್ಸ್ಟ್ ಚಾಲೆಂಜ್ಗೆ ರೆಡಿ ಆಗಿದ್ದಾರೆ. ನೋಡೋಣ ಅವರ ಫಿಸಿಕಲ್ ಸ್ಟೆಬಿಲಿಟಿ ಹೇಗಿದೆ ಅಂತ, ಆಮೇಲೆ ಮೆಂಟಲ್ ಸ್ಟೆಬಿಲಿಟಿ ಚೆಕ್ ಮಾಡೋಣ. ಮೊದಲು ಈ ನಮ್ಮ ಚಾಲೆಂಜರ್ಸ್ ಪ್ಲೀಸ್ ಕಮ್. ಸೊ ಚಾಲೆಂಜರ್ಸ್ ರೆಡಿ ಫಾರ್ ದ ಚಾಲೆಂಜ್? 31 ಗಂಟೆ ಕಳೆದ್ರು ಇನ್ನು ಸಿಕ್ಕಾಪಟ್ಟೆ ದಮ್ಮಿದೆ ಎಲ್ಲರ. ಈ ಚಾಲೆಂಜ್ ಅಲ್ಲಿ ವಿನ್ನರ್ಗೆ ಅಡ್ವಾಂಟೇಜ್ ಅಂಡ್ ಲೂಸ್ ಇನ್ ಟೀಮ್ಗೆ ಡಿಸ್ಅಡ್ವಾಂಟೇಜ್. 6 ಜನನ 2 ಟೀಮ್ ಮಾಡ್ತೀನಿ ನಾನು, ನೀವು 3 ಜನ. ಓಕೆ, ಕವಿತಾ, ಮೂರ್ತಿ ಅಂಡ್ ಸೌಮ್ಯ, ನೀವು 3 ಜನ ಒಂದು ಟೀಮು. ಲೋಕೇಶ್, ರವಿಕಾ ಅಂಡ್ ಪ್ರಭು. ಏನೇನ್ ಮಾಡ್ಬೇಕು ಅಂತ ಹೇಳ್ಬಿಡ್ತೀನಿ. ಇದು ನಿಮ್ಮ ಬಾಕ್ಸ್ ಮತ್ತೆ ಇದು ನಿಮ್ಮ ಬಾಕ್ಸ್. ಇದು ನಿಮ್ಮ ಏರಿಯಾ, ಅದು ಅವ್ರ ಏರಿಯಾ. ವೆನ್ ಐ ಸೇ ಗೋ, ಪ್ರತಿ ಟೀಮಿಂದ ಇಬ್ರು ಒಟ್ಟಿಗೆ ಹೊರಡ್ತೀರಾ, ಇದ್ರ ಮೇಲೆ ಹೋಗ್ತೀರಾ. ನೀವು ಮಧ್ಯದಲ್ಲಿ ಕಾಲಿಟ್ಕೊಂಡ್ ಬೇಕಾದ್ರೂ ಹೋಗ್ಬೋದು, ಅದನ್ನ ತುಳ್ಕೊಂಡ್ ಬೇಕಾದ್ರೂ ಹೋಗ್ಬೋದು, ಹೆಂಗ್ ಬೇಕಾದ್ರೂ ಹೋಗ್ಬೋದು. ಕಾಣಿಸ್ತಾ ಇದೆಯಲ್ಲ, ಗೇಟ್ ಇದೆ, ಯು ಹ್ಯಾವ್ ಟು ಓಪನ್ ದಟ್ ಗೇಟ್. ತೂರ್ಕೊಂಡು ಹೋಗೋದಲ್ಲ, ಹಿಂಗ್ ಸ್ಲೈಡ್ ಮಾಡಿದ್ರೆ ಓಪನ್ ಆಗುತ್ತೆ. ಓಪನ್ ಮಾಡ್ತೀರಾ, ಅಲ್ಲಿಂದ ಮುಂದೆ ಹೋಗ್ತೀರಾ. ಅಲ್ಲಿ ಚಪ್ರ ಕಾಣಿಸ್ತಾ ಇದೆಯಾ? ಚಪ್ರದಿಂದ ಒಳಗೆ ಹೋಗ್ತೀರಾ, ಅಲ್ಲಿ ಬೊಂಬುಗಳು ಕಾಣಿಸ್ತಾ ಇದೆ. ಆ ಮರನ ಎತ್ಕೋತೀರಾ, ವಾಪಸ್ ಬರ್ತೀರಾ, ಬಂದು ನಿಮ್ಮ ಟೀಮ್ ಇರೋ ಜಾಗಕ್ಕೆ ಬರ್ತೀರಾ. ಇಲ್ಲಿ ದಾರ ಇದೆ, ದಾರದಿಂದ ಇದನ್ನ ಕಟ್ಟಕ್ ಶುರು ಮಾಡ್ತೀರಾ. ಒಬ್ಬ ಚಾಲೆಂಜರ್ ಇಲ್ಲಿ ಬಂದ್ ಕೂಡಲೇ ಇನ್ನೊಬ್ರು ಚಾಲೆಂಜರ್ ಅಲ್ಲಿ ಓಡೋಗ್ಬೇಕು. ಇಬ್ರು ಇಲ್ಲಿ ಉಳ್ಕೊಂಡಿರ್ತೀರಾ, ಒಬ್ರು ಕಟ್ಟಕ್ ಸಹಾಯ ಮಾಡ್ತೀರಾ, ಇನ್ನೊಬ್ರು ತಂದಿರೋರು ಕಟ್ತೀರಾ. ಓಕೆ, ಅದಾದ್ಮೇಲಿನ ಟ್ವಿಸ್ಟ್ ಏನು ಅಂತ ಹೇಳಿದ್ರೆ, ಎರಡೂ ಟೀಮ್ ಎಕ್ಸ್ಚೇಂಜ್ ಆಗ್ತೀರಾ. ನಿಮ್ಮ ಜಾಗಕ್ಕೆ ಅವ್ರು ಬರ್ತಾರೆ, ಅವ್ರ ಜಾಗಕ್ಕೆ ನೀವು ಹೋಗ್ತೀರಾ. ಓಕೆ, ಯಾರು ಕಟ್ಟಿರೋ ಹಗ್ಗಗಳನ್ನ ಬಿಚ್ಚಿ ಈ ಬಾಕ್ಸ್ ನಲ್ಲಿ ಒಂದು ಬಾವುಟ ಇದೆ, ಆ ಬಾವುಟನ ತೆಗೆದು ಅಲ್ಲಿ ಹಾರಿಸ್ತಿರಲ್ಲ, ಆ ಟೀಮ್ ವಿನ್ನರ್ ಅಂತ ಅನಿಸ್ಕೋತಾರೆ. ರೆಡಿ ಫಾರ್ ದ ಚಾಲೆಂಜ್? ಓಕೆ ಸರ್. ಓಕೆ, ಗುಡ್ ಲಕ್. ನಿಮ್ಮ ಟೈಮ್ ಶುರು ಆಗ್ತಾ ಇದೆ. ಎಸ್, ಸ್ಟಾರ್ಟ್. ಬನ್ನಿ ಬನ್ನಿ ಬನ್ನಿ, ಬರಬೇಕು, ಬಂದ ಮೇಲೆ ಹೋಗ್ಬೇಕು. ಗೋ. ಕಲ್ತೋ ಬೇಗ ಕಲ್ತೋ.
ಕಲ್ಲಿಲ್ಲಪ್ಪ ಇಲ್ಲಿ. ಕತ್ರಿ ಸಕಲ್ ಕತ್ರಿ ಇಲ್ಲ ಇಲ್ಲಿ. ಕಲ್ಸ ಕಟ್ಬೇಡ ಸಾಧ್ಯ ಮಾಡ ನನಗೆ. 2, 1 ಸ್ಟಾಪ್. ರೆಡಿ ನೌ. ಬಾಕ್ಸ್ ತಾಕ್ಬಾರ್ದು ಯಾವುದೇ ಕಾರಣಕ್ಕೂ. ಕಟ್ಟಿ ಕಟ್ಟಿ ಸೇಫ್ ಮಾಡಿ ಸೇಫ್ ಮಾಡಿ ಸೇಫ್ ಮಾಡಿ. ಜಾಗ್ರತೆ, ಸ್ವಲ್ಪ ಇದ್ರ ಮೇಲೆ ತಾಗ್ತಾ ಇದೆ. ಇನ್ನು 10 ನಿಮಿಷ ಇದೆ. ಇನ್ನ ಮರದ ಕುಡಿ ಕಡೆಗೆ ಕಟ್ಟಿ 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 ಮರ ಆತೆ. 5, 4, 3, 2, 1 ಸ್ಟಾಪ್. ಹೇಳಿ ಮೂರ್ತಿ ಅವರೇ, ಹೆಂಗ್ ಕಟ್ಟಿದ್ದೀರಾ? ಸರ್ ಏನೋ ದೇವ್ರದೇ ಒಂದು ಒಳ್ಳೆ ಪ್ಲಾನಿಂಗ್ ಮಾಡಿ ಕಟ್ಟಿದ್ದೀನಿ. ರಿಲೀಕ್ ಮಾಡೋದು ಬೇಡ, ಅವ್ರು ಕೇಳಿಸ್ಕೊಂಡ್ಬಿಡ್ತಾರೆ. ಓಕೆ, ತಕ್ಕ ಮಟ್ಟಿಗೆ ಮಾಡಿದ್ದೀನಿ. ಬಿಚ್ಚ ಕಷ್ಟ ಆಗತ್ತಾನೆ? ಅವ್ರು ಕಷ್ಟ ತುಂಬಾ ಕಷ್ಟ ಆಗುತ್ತೆ ಸರ್. ಮಂಡ್ಯದ ಗಂಡು ಸರಿ ಹೇಳಿ. ಹೆಂಗ್ ಕಟ್ಟಿದ್ದೀರಾ? ನಮ್ಮೂರ ದನ ಕಟ್ದಂಗ್ ಕಟ್ಟಿದೀವಿ, ಬೀಚ್ ಕಡೆ ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಹಂಗಂತೀರಾ? ಹಾ. ಪ್ರಭು ಚೆನ್ನಾಗಿ ಕಟ್ಟಿದ್ದೀವಿ ಸರ್. ಹೌದಾ? ವೆರಿ ಕಾನ್ಫಿಡೆಂಟ್. ಓಕೆ, ಈಗ ಟ್ವಿಸ್ಟ್ ಇನ್ ದ ಚಾಲೆಂಜ್. ನಾನು ಸ್ಟಾರ್ಟ್ ಅಂತ ಹೇಳ್ತೀನಿ. ನಾನು ನಿಮಗೆ ಈ ಚಾಲೆಂಜ್ ನ ಶುರು ಮಾಡೋದಕ್ಕೆ ಮುಂಚೆ ಹೇಗೆ ಕೊಟ್ಟಿದ್ನಲ್ಲ ಈ ಜಾಗನ, ಹಾಗೆ ನನಗೆ ವಾಪಸ್ ಕೊಡಬೇಕು. ಆಮೇಲೆ ದಾರನ ಕಟ್ ಮಾಡೋ ಹಾಗಿಲ್ಲ, ಗಂಟನ್ನ ಬಿಚ್ಚಬೇಕು. ಅಕಸ್ಮಾತ್ ನಿಮಗೆ ಬೊಂಬು ಈಗ ಬರ್ತಾ ಇದೆ ಅಂದ್ರೆ ಎಳ್ಕೋಬಹುದು, ಬಿಟ್ರೆ ನನಗೆ ಫಸ್ಟ್ ಹೇಗೆ ಕೊಟ್ಟಿದ್ನಲ್ಲ ಹಾಗೆ ಬೇಕು ಈ ಜಾಗ. ನಿಮ್ಮ ಮರಗಳನ್ನ ಆ ಕಡೆಗೆ ಹಾಕಿ, ನೀವು ಮರಗಳನ್ನ ಆ ಕಡೆಗೆ ಹಾಕಿ. ಓಕೆ, ಟೈಮ್ ಲಿಮಿಟ್ ಇಲ್ಲ ಇದಕ್ಕೆ. ಓಕೆ ಸರ್. ಯಾರು ಫಸ್ಟ್ ಬರ್ತಾರೋ ಓಕೆ ಸರ್. ಅವ್ರಿಗೆ ಅಡ್ವಾಂಟೇಜ್. ವೆರಿ ಸಿಂಪಲ್. ಓಕೆ ಸರ್. ಶುರು ಮಾಡಿ. ಕಂಗ್ರ್ಯಾಚುಲೇಷನ್ಸ್ ಮೂರ್ತಿ ಆಂಟಿ. ಥ್ಯಾಂಕ್ ಯು ಸರ್. ಸೊ ಫಸ್ಟ್ ಪರ್ಫಾರ್ಮ್ ಮಾಡಿದೀವಿ, ಇವಾಗ ಅಡ್ವಾಂಟೇಜ್ ಅನಿಸ್ತಾ ಇದೆ, ಡಿಸ್ಅಡ್ವಾಂಟೇಜ್ ಅನಿಸ್ತಾ ಇದೆ? ಸರ್ ಸಖತ್ ಒಳ್ಳೇದಾಯ್ತು ಸರ್. ಒಳ್ಳೇದಾಯ್ತಾ? ಹೆಂಗ್ ಒಳ್ಳೇದಾಯ್ತು ಸರ್? ಈಗ ನಾನೇ ಕೇಳಿದ್ರೆ ಫಸ್ಟ್ ನಾವೇನ ಕಟ್ಟಿದ್ರೆ ಇವ್ರು ಅವ್ರನ್ನೇ ಬಿಟ್ಬಿಟ್ಟಿದ್ರೆ ಅವ್ರು ನಮ್ಗೆ ಸ್ವಲ್ಪ ಐಡಿಯಾ ಬಂದಿರೋದು, ನಾವು ಅದನ್ನೇ ಫಾಲೋ ಮಾಡ್ಬಿಡ್ತಿದ್ದೆ ನಾವು. ಅವಾಗ ನಾನು ಐಡಿಯಾ ಮಾಡಿದೆ ಗೊತ್ತಾ, ಅವನು ನನ್ಗೆ ಗೊತ್ತಿತ್ತು ನಾನು ಹಗ್ಗಗಳು ಬಿಚ್ತಾನೆ ಅಂತ. ಆ ಮೈಂಡಲ್ಲಿ ನಾನೇ ಮಾಡಿದ್ರೆ ಸೇಫ್ ಆಗಿ ಒಂದೊಂದು ಹಗ್ಗನ ತಗೊಂಡು ನಾನು ಕಟ್ಬಿಟ್ಟು ಅಲ್ಲಿ ಬಿಡ್ಲಿಲ್ಲ. ನಾನು ಒಂದ್ ಹಗ್ಗನ್ ತಗೊಂಡ್ರೆ 4 ಗಂಟೆ ಆಗ್ತಿದೆ. ಅದು ಅವ್ರು ಮಾಡಿದ ತಪ್ಪು. ಏನಂದ್ರೆ ಒಂದ್ ಹಗ್ಗದಲ್ಲಿ ಎರಡು ಮಾಡಿ ಅಲ್ಲೇ ನಾನು ಗೊತ್ತಿತ್ತು ನಾವೇ ಕಟ್ಟಿದ್ರೆ ನೀಟಾಗಿ ಬಿಚ್ತಾರಂತ. ಸೌಮ್ಯ ಅವರೇ, ಯಾಕೋ ಫುಲ್ ಡಲ್ ಆಗ್ಬಿಟ್ಟಿದಾರಲ್ಲ? ಸೌಮ್ಯ ಬದಲು ಸುಸ್ತು ಇಟ್ಕೋಬಹುದು. ಯಾಕೆ, ಏನಾಯ್ತು? ಸ್ವಲ್ಪ ತಲೆ ಸುತ್ತಿತ್ತು. ಓಕೆ, ಗೆದ್ದಿದ್ದೀರಾ? ಎಷ್ಟು ಸಹಾಯ ಮಾಡಿದ್ದೀರಾ ಗೆಲ್ಲಕ್ಕೆ? ನನ್ ಕೈಲಾದಷ್ಟು ಮಾಡಿ. ಕೈಲಾದಷ್ಟು ಮಾಡಿದ್ದೀರಾ, ಕೈಲಾಗ್ತಾ ಇಲ್ಲ, ಬಿಟ್ಬಿಟ್ರಿ ಯಾಕೆ ಪ್ರಾಣ ಇಡ್ತಾ ಇದ್ದೀರಲ್ಲ ತರ ಇದೆ ವಾಯ್ಸ್ ಅವ್ರು. ಓಕೆ, ಸೊ ಗೆದ್ದಿರೋ ಟೀಮ್ಗೆ ಈಗ ಸಿಗ್ತಾ ಇರೋ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, 3 ಜನ ಸೇರಿ 3 ಜನ ಕೂಟ ಹಾಕ್ಸ್ಬಿಡಿ ನಿಮ್ ದುಡ್ಡಲ್ಲಿ. ನೀವು ಆಸೆ ಪಟ್ಟಿ ಸಿಕ್ಕಿದೆ, ಚೆನ್ನಾಗಿ ಊಟ ಮಾಡಿ. ಓಕೆ ಸರ್. ಓಕೆ ಸರ್. ಉಸಿರಾಡ್ಲಿ ಅವ್ರು ಫಸ್ಟ್. ಸೊ ನೆಕ್ಸ್ಟ್ ಚಾಲೆಂಜ್ ಅಲ್ಲಿ ಸಿಗ್ತೀನಿ. ಎದ್ದಿದ್ರೆ ಕಾಸು, ಮಲಗಿದ್ರೆ ಲಾಸ್. ಗುಡ್ ಲಕ್. ನಿದ್ದೆ ಇಲ್ಲದೆ 33 ಗಂಟೆಗಳು. ಈಗ ಒಂದು ಫಿಸಿಕಲ್ ಚಾಲೆಂಜ್ ಇತ್ತು, ಸೊ ಅದನ್ನ ಈಗ ಮುಗಿಸ್ಕೊಂಡ್ ಬಂದಿದೀವಿ. ಸುಮಾರಷ್ಟು ಗಾಯ ಎಲ್ಲ ಆಗಿದೆ, ಡೆಟಾಲ್ ಎಲ್ಲ ಅಪ್ಲೈ ಮಾಡಿದೀವಿ. ಇದೆಲ್ಲ ಮಾಮೂಲಿ ಚಾಲೆಂಜ್ ಅಂದ್ಮೇಲೆ ಇದೆಲ್ಲ. ನಾವೇನ್ ಮಾಡಿದ್ವಿ, ಈ ಕಟ್ಟಿದೆಲ್ಲ ಫುಲ್ ಲೂಸ್ ಆಯ್ತು. ಸ್ಟ್ರೆಂತ್ ಇರಲಿಲ್ಲ ನಿಂದು. ಹೌದಾ? ಸ್ಟ್ರೆಂತ್ ಇತ್ತು, ನೀವು ಸ್ಟ್ರೆಂತ್ ಇರಲಿಲ್ಲ. ನೀನ್ ಕಟ್ಟಿದಂತೂ ಸ್ಟ್ರೆಂತ್ ಇರ್ಲಿಲ್ಲ, ಜೀವನ ಇರ್ಲಿಲ್ಲ ಅದಕ್ಕೆ. ಆರಾಮಾಗಿ ನಾನು ಸ್ಟ್ರೈಟ್ ಆಗಿ ಕಟ್ಟಿದ್ದೀನಿ, ಜೀವನ ಇರಲಿಲ್ಲ.
ದಿಸ್ ಇಸ್ ವೆರಿ ಬ್ಯಾಡ್. ಸೀರಿಯಸ್ ಆಗಿ ಸ್ಟೈಲ್ ಇರಲಿಲ್ಲ. ಅದನ್ನೇ ಹಿಂಗ್ ಇಟ್ಕೊಂಡು ಜಸ್ಟ್ ನಮ್ಗೆ ಎಳೆ ನಮ್ ಗ್ರಿಪ್ ಸಿಕ್ತಿತ್ತು. ಜಸ್ಟ್ ಅದು ನಾಟ್ ಹಿಂಗ್ ಹೇಳಿದ ತಕ್ಷಣ ಬಂದ್ಬಿಡ್ತಿತ್ತು. ಸೊ ಅದು ನಮ್ಗೆ ಅಡ್ವಾಂಟೇಜ್ ಆಯ್ತು. ಎದ್ದೇಳಿ ಸೌಮ್ಯ, ಎದ್ದೇಳಿ ಸೌಮ್ಯ, ಗೆಟಪ್ ಗೆಟಪ್ ಗೆಟಪ್, ಎದ್ದೇಳಿ. ಬನ್ನಿ. ಯಾಕೆ ಬನ್ನಿ ಬನ್ನಿ ಎಲ್ಲ ಬನ್ನಿ ನಿಂತ್ಕೊಳ್ಳಿ. ನಾನು ಯಾರು ಹೇಳಿ? ಅನ್ಫಾರ್ಚುನೇಟ್ಲಿ ಮೇನ್ ವೈಲೇಷನ್ 10 ಸೆಕೆಂಡ್ಗಿನ್ನ ಜಾಸ್ತಿ ಕಣ್ಣು ಮುಚ್ಚಬಾರ್ದು. ಯು ಸ್ಲೆಪ್ಟ್ ಮೋರ್ ದೆನ್ 9 minutes 10 minutes ಆಗ್ತಾ ಇಲ್ಲ. ಎಲಿಮಿನೇಟ್ ಆಗ್ತಾ ಇದ್ದೀರಾ? ರಿಯಲೈಸ್ ಆಗ್ತಾ ಇದೆಯಾ? ಎಲ್ಲಿ ಹೋಗ್ತಿದ್ದೀರಾ? ಅಲ್ಲಿ ಹೊರಗಡೆ ಇದಿದೆ. ಅಪ್ಪ ಯಾರಾದ್ರೂ ಕಳ್ಸಪ್ಪ ಅಲ್ಲಿ. ತುಂಬಾ ಸುಸ್ತಾಗೋದು. ಸೊ ನನ್ನ ಊಟ ಎಲ್ಲ ಸ್ವಲ್ಪ ಕಡಿಮೆ ಮಾಡಿದ್ದೀನಲ್ಲ, ಸೊ ಹಂಗೆ ಅದಕ್ಕಾಗಿ ಸುಸ್ತಾಗುತ್ತೆ ಹೇಳಿ ಅಂತ ಹೇಳಿ ತಿಳ್ಕೊಂಡಿದ್ದೆ. ಜ್ವರ ಸ್ವಲ್ಪ ಜಾಸ್ತಿ ಆಗಿದೆ, ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ. ನೀವು ಎಲಿಮಿನೇಟ್ ಆಗಿದ್ದೀರಾ? ಆಗ್ತಾ ಇಲ್ವಾ? ತಲೆ ಸುತ್ತಾ ಇದೆ. ಓಕೆ, ಕರ್ಕೊಂಡು. ಸೊ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ, ಡಾಕ್ಟ್ರಿಗೆ ತೋರಿಸಿದ್ದೀನಿ. ಅವ್ರೇನು ಆಗಿಲ್ಲ, ಸ್ವಲ್ಪ ಜ್ವರ ಇದೆಯಲ್ಲ ಅದಕ್ಕೆ ಅಂತ ಹೇಳಿದ್ದಾರೆ. ಸೊ ಚಾಲೆಂಜರ್ಸ್, ಇದು ತುಂಬಾ ಅನ್ಫಾರ್ಚುನೇಟ್. ಸೊ ಬೆಳಗ್ಗೆಯಿಂದ ದುಡ್ಡನ್ನ ಕಾಪಾಡ್ಕೋಬೇಕು ಅಂತ ತುಂಬಾ ಕಂಜೂಸ್ತನ ಮಾಡ್ತಾ ಇದ್ದೀರಾ. ನೋಡಿದ್ದೀರಾ ಈಗ ಜೀವಂತ ಉದಾಹರಣೆ ಏನೇನಾಗ್ಬೋದು ಅಂತ. 36 ಗಂಟೆ ಆಗಿದೆ. 36 ಗಂಟೆಗಳು ಕಳೆದ್ರೆ ಸಹಜವಾಗಿ ಮನುಷ್ಯನಲ್ಲಿ ಏನೇನೋ ಡೌನ್ ಆಗುತ್ತೆ. ಕಾನ್ಸಂಟ್ರೇಷನ್ ಇರಲ್ಲ, ಫಿಸಿಕಲಿ ತುಂಬಾ ಸ್ಟ್ರೆಂತ್ ಇರಲ್ಲ, ಇರಿಟೇಟ್ ಆಗುತ್ತೆ, BP ಜಾಸ್ತಿ ಆಗ್ಬೋದು. ಪ್ರಾಯಶಃ ಅವರು ಇಲ್ಲಿದ್ದೀನಿ ಅನ್ನೋದೇ ಗೊತ್ತಿಲ್ಲ, ಅಲ್ಲಿ ಕೂತಿದ್ದು ಬರ್ತೀನಿ ಅಂದ್ರು. ಸೊ ನಿಮಗೂ ಇದೆಲ್ಲ ಒಂದು ಪಾಠ. ಯಾರೋ ಆ ಸ್ಥಿತಿಲಿ ಇಲ್ಲ ತಾನೆ? ಸೇಫ್? ಶೋರ್? ಸೊ ನೆಕ್ಸ್ಟ್ ಚಾಲೆಂಜ್ಗೆ ಎಲ್ಲ ರೆಡಿ ಇದ್ದೀರಿ? ಇವ್ರು ಊಟ ಕೊಡ್ಸೋದ್ರಾ? ಅವ್ರು ಹೇಳಿದ್ರು ತಗೊಳ್ಳಿ. ದುಡ್ಡು ಕೊಟ್ಬಿಡಿ, ನಾನೇ ಕೊಡಿಸ್ತೀನಿ. 3 ಜನದ ಊಟದ ದುಡ್ಡು ನನ್ನ ಹತ್ರ ಇದೆ. 3 ಜನಕ್ಕೆ ಊಟ ಬರುತ್ತೆ. ಅದರಲ್ಲಿ ಒಬ್ರಿಗೆ ಇಲ್ಲ, ಇನ್ನಿಬ್ಬರಿಗೆ ಬರುತ್ತೆ. ಲೋಕೇಶ್ ಏನು ಖರ್ಚು ಮಾಡಿಲ್ಲ, ಇವಾಗ 12,000 ರೂಪಾಯಿ ಖರ್ಚಾಯ್ತಾ? ಏನು ಮಾಡೋಕ್ಕಾಗಲ್ಲ. ಓಕೆ, ಇನ್ನು ಬ್ರಿಸ್ಕ್ ಆಗ್ತಾ ಹೋಗುತ್ತೆ, ಇನ್ನು ಅಗ್ರೆಸಿವ್ ಆಗ್ತಾ ಹೋಗುತ್ತೆ ನಮ್ಮ ಚಾಲೆಂಜಸ್. ಸೊ ಬಿ ರೆಡಿ ಫಾರ್ ದಟ್. ನಿದ್ದೆ ಮಾಡಬೇಡಿ. ಓಕೆ, ಗುಡ್ ಲಕ್. ಥ್ಯಾಂಕ್ ಯು ಸರ್. ನಾನು ಬೆಳಿಗ್ಗೆ ಹೇಳ್ದವಳಿಗೆ ತಿನ್ನೋಂತ 1000 ಸಲ ಬರ್ತೀನಿ. ಅವಳು ಬೆಳಗ್ಗೆನೆ ಮೂಡ್ ಅಪ್ಸೆಟ್ ಆಗ್ಬಿಟ್ಟಿದೆ. ಸೊ ಅವಳು ತಿನ್ನಕ್ ರೆಡಿ ಇಲ್ಲ, ಯಾಕಂದ್ರೆ ಎಲ್ಲಿ ದುಡ್ಡು ಖರ್ಚಾಗ್ಬಿಡುತ್ತೆ ಅಂತ ಹೇಳ್ದೆ. ಹಂಗೂ ನೀರು ಕುಡಿಯಮ್ಮ. ನಿದ್ದೆಗಿಲ್ದೆ 37 ಗಂಟೆಗಳು. ನಿದ್ದೆನೇ ಬರಲ್ಲ ನಿಂಗೆ ಅಂತ. ನಿನಗೆ ಬರಲ್ವಾ? ಅಲ್ಲ, ನನ್ನ ಕಣ್ಣು ಸ್ವಲ್ಪ ರೆಡ್ ಆಗಿದೆ, ನಾನು ಡಲ್ ಆಗಿ ಕಾಣ್ತೀನಿ. ನಮ್ದು ನೀನು ಒಳ್ಳೆ ಈಗ ಎದ್ದು ಕೂತಂಗೆ ಇಲ್ಲಿ ಎದ್ದು ಇದ್ದಂಗಿದೆ.
ಮೇಡಮ್ ತಿನ್ನೋಡ್ತಾರೆ ಇದನ್ನ ತಿನ್ಬೇಕು ಅನ್ಸುತ್ತೆ ಕೊಬ್ಬರಿ ಮಿಠಾಯಿ ಇದ್ದಂಗೆ ಇದೆ ಅದು. ಕೊಬ್ಬರಿ ಮಿಠಾಯಿ ನೋಡ್ದಾಗ ಏನು ಕೊಬ್ಬರಿ ಮಿಠಾಯಿ ಬರೋದು ಗೊತ್ತಾ? ವೈಟ್ ಕಲರ್ ಗೊತ್ತು ಗೊತ್ತು ಕರೆಕ್ಟ್ ಅಲ್ಲ? ಅಲ್ಲಿ ಇರೋದೆಲ್ಲ ಯೂಸ್ ಮಾಡಿದ್ರೆ 70,000 ಆಗುತ್ತೆ ಟೋಟಲ್. ನಿದ್ದೆಗಿಲ್ದೆ 38 ಗಂಟೆಗಳು. ಸೊ ಚಾಲೆಂಜರ್ಸ್, ಎಸ್ ಸರ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. 39 ಗಂಟೆ. ಅಷ್ಟೇ ಅಷ್ಟೇ. ಇನ್ನು 33 ಗಂಟೆ ಇದೆ. ಹೌದು. ಓಕೆ, ಈಗ ನಾನು ಬಂದಿರೋದು ಚಾಲೆಂಜ್ ಕೊಡಕ್ಕೇನೆ. ಯಾಕೆಂದ್ರೆ ಸುಮಾರು ಜನ 76,000 ಇಟ್ಕೊಂಡಿದ್ದಾರೆ, ಸುಮಾರು ಜನ 88,000 ಇಟ್ಕೊಂಡಿದ್ದಾರೆ, ಸುಮಾರು ಜನ 92,000 ಇಟ್ಕೊಂಡಿದ್ದಾರೆ. ನಂಗೆ ಸಾವುಕಾರ ಕಂಡ್ರೆ ಸ್ವಲ್ಪ ಅಸೂಯೆ, ನನ್ನ ಹತ್ರ ಒಂದು ಕಾಸಿಲ್ವಲ್ಲ. ಈಗ ಒಂದು ಚಾಲೆಂಜ್ ಮಾಡ್ತೀವಿ. ನೀವು ಕಳ್ಕೊಂಡಿರೋ ದುಡ್ಡನ್ನ ಪಡ್ಕೋಬಹುದು, ಹಣೆ ಬರ ಕೆಟ್ಟದಾಗಿರೋರು ಮತ್ತೆ ಕಳ್ಕೋತೀರಾ. ಅದಕ್ಕೊಂದಷ್ಟು ಕೆಲಸ ಮಾಡ್ಬೇಕಾಗತ್ತೆ, ಒಂದಷ್ಟು ಚಾಲೆಂಜ್ ಎದುರಿಸಬೇಕಾಗುತ್ತೆ. ವೆರಿ ಸಿಂಪಲ್. ಓಕೆ. ಓಕೆ, ನಮ್ಮ ಕಿನ್ನರಿನ ಕರೆದು ಬರೋಣ. ಕಿನ್ನರಿ ಗೊತ್ತಲ್ಲ ಇವ್ರು ಕಿರಿಕ್ ಏನ್ ಮಾಡ್ತಾರೆ. ಇವ್ರ ಕೈಯಲ್ಲಿ ಒಂದಷ್ಟು ಮ್ಯಾಜಿಕಲ್ ಕಾರ್ಡ್ಸ್ ಇದೆ. ಕಾರ್ಡ್ಸ್ ನ ತಂದು ನಿಮ್ಮ ಮುಂದೆ ಹರಡ್ತಾರೆ ಅಲ್ಲಿ ಟೀಪಾಯ್ ಮೇಲೆ. ನೀವು ಆ ಕಾರ್ಡ್ ನ ಹೇಳ್ಕೋಬೇಕಾದ್ರೆ ಟೇಬಲ್ ಇಂದ ಹೀಗೆ ತಗೋತೀರಾ. ನೀವು ನೋಡೋ ಹಾಗಿಲ್ಲ, ಪಕ್ಕದವ್ರಿಗೂ ತೋರಿಸೋ ಹಾಗಿಲ್ಲ, ಅನ್ಲೆಸ್ ಐಸೆ. ಒಂದು ಕಾರ್ಡ್ ನಲ್ಲಿ ಒಂದು ವಿಶೇಷವಾದ ಮಾರ್ಕ್ ಇದೆ. ಆ ವಿಶೇಷವಾದ ವ್ಯಕ್ತಿಗೆ ಒಂದು ಚಾಲೆಂಜ್ ಇರುತ್ತೆ. ಆ ವಿಶೇಷವಾದ ವ್ಯಕ್ತಿ ಆ ವಿಶೇಷವಾದ ಚಾಲೆಂಜ್ ಅನ್ನು ಪೂರೈಸಿದ್ರೆ ಎಲ್ಲರೂ 1,100 ರೂಪಾಯಿ ಆ ವಿಶೇಷವಾದ ವ್ಯಕ್ತಿ ಕೊಡ್ತೀರಾ. ಅಕಸ್ಮಾತ್ ಆ ವ್ಯಕ್ತಿ ನನ್ನ ಕೈಲಿ ಮಾಡಕ್ಕಾಗಲ್ಲ ಸರ್ ನೀವು ಕೊಟ್ಟಿರೋ ಚಾಲೆಂಜ್ ಅಂದ್ರೆ, ಆ ವ್ಯಕ್ತಿ ನಮಗೆ 5,000 ರೂಪಾಯಿ ಕೊಡ್ತಾರೆ. ನೀವು ಯಾರೋ ಅವ್ರಿಗೆ 1,000 ರೂಪಾಯಿ ಕೊಡ್ಬೇಕಾಗಿಲ್ಲ. ನಿಮ್ಮ ದುಡ್ಡು ಅದರಿಂದ ಅನಾರು ಒಂದಷ್ಟು ಸಂಪಾದನೆ ಆಗಲಿ. ಶುರು ಮಾಡೋಣ. ಓಕೆ ಸರ್. ಎಸ್ ಸರ್. ತಿರುಗಿಸಿ ನನ್ನ ಕಡೆ ಎಲ್ಲನು. ನೋಡ್ಕೊಳ್ಳಿ ಯಾರ ಅದೃಷ್ಟ ಹೇಗಿದೆ ಗೊತ್ತಿಲ್ಲ. ಸುತ್ತು ಕೂತು ಇವರು ರಾಟೆಗೆ ಇದನ್ನ ಹಾಕೊಂಡು ನಿಂತಿರ್ತಾರೆ. ನೀವು ಈ ತುದಿ ಇಟ್ಕೊಂಡು ಹಲ್ಲು ಕಚ್ಕೊಂಡು ಇಡೀ ಮುಖನ ಈ ದಾರದಲ್ಲಿ ಸುಟ್ಕೋಬೇಕು. ಮಾಡ್ಕೊಂಡ್ರೆ ಅವರೆಲ್ಲ 1,100 ರೂಪಾಯಿ ಕೊಡ್ತಾರೆ. ಇಲ್ಲದಿದ್ರೆ ನೀವು ನಂಗೆ 5,000 ರೂಪಾಯಿ ಕೊಡಿ. ಯಾವ್ದಕ್ಕೆ ಸಿದ್ಧ? ಹಾ ಮಾಡ್ತೀನಿ ಸರ್. ಕಾಮಾನ್ ಕಿನ್ನರಿ. ಓಕೆ, ಸ್ಟಾರ್ಟ್. ಒಂದ್ ಸ್ವಲ್ಪ ಮೇಲೆ ಒಂದ್ ಸ್ವಲ್ಪ ಸ್ವಲ್ಪ ಮೇಲೆ ಸ್ವಲ್ಪ ಇನ್ನು ಓಕೆ ನೀವು ತಿರುಗಿ, ನೀವು ತಿರುಗಿ, ಎಲ್ಲಿ ಬೇಕಾದ್ರೆ ಬರ್ತಾರ ಅವರು. ಒಂದ್ ನಿಮಿಷ ನಿಂತ್ಕೊಳ್ಳಿ. ಸ್ಟಾಪ್. ಇದೆಷ್ಟು? ಒಂದು. ತಿರುಗಿ. ಸ್ಟಾಪ್. ಕಂಗ್ರ್ಯಾಚುಲೇಷನ್ಸ್. ಸಾಕು, ಕಟ್ ಮಾಡಿ. ಟಾಸ್ಕ್ ಮುಗಿಯೋ ತನಕ ಹಂಗೆ ಅಲ್ಲಿ ತೆಗಿಬೇಡಿ. ತುಂಬಾ ಸುಂದರವಾಗಿದ್ದೀರಾ. ದಯವಿಟ್ಟು ಎಲ್ಲರೂ 1,100 ರೂಪಾಯಿ ಕೊಡಿ ಅವ್ರಿಗೆ. ಓಕೆ, ತಿರುಗಿಸಿ. ಹಣೆ ಬರನ ಯಾರು ಚೇಂಜ್ ಮಾಡಕ್ಕಾಗಲ್ಲ. ತಿರುಗಿಸ್ಕೊಳ್ಳಿ. ಸುಖಾಸನ. ಇದು ಬಿಸಿಬೇಳೆ ಬಾತು, ಕೇಸರಿ ಬಾತು, ಕೋಸಂಬರಿ. ಮರಳ ಮರಳು. ಅದು ಗೊತ್ತಾಗ್ತಾ ಇಲ್ಲ. ಹತ್ರ ಒಂದ್ ನೋಡ್ಬೋದಾ? ಮುಟ್ ನೋಡ್ಬೋದು. ಈಗ ಹೆಂಗಿರು ತಿಂತೀರಲ್ಲ, ನಾಲಿಗೆ ತುಂಬಾನ ತಗೋತೀರಾ, ಸುಕ್ಕಂತ ಅಲ್ಲಿ ಉಗಿತೀರಾ, ಓಕೆ. ಆಮೇಲೆ ಆ ಪ್ಲೇಟ್ ತೆಗೆದುಕೋತೀರಾ ಬಾಯಲ್ಲಿ, ಆಮೇಲೆ ಅದಕ್ಕೆ ಹೋಗಿತೀರಾ, ಈ ಪ್ಲೇಟ್ ತೆಗೆದುಕೋತೀರಾ, ಅದಕ್ಕೆ ಹೋಗಿತೀರಾ. ಕಡೆಗೆ ನನಗೆ ಈ ಪ್ಲೇಟ್ ಅಲ್ಲಿರೋದು ಆ ಪ್ಲೇಟ್ಗೆ ಹೋಗಿರುತ್ತೆ, ಆ ಪ್ಲೇಟ್ ಅಲ್ಲಿರೋದು ಆ ಪ್ಲೇಟ್ ಬಂದಿರುತ್ತೆ, ಆ ಪ್ಲೇಟ್ ಅಲ್ಲಿರೋದು ಇದಕ್ಕೆ ಇದರಿಂದ ಇದಕ್ಕೆ ಬಂದಿರಬೇಕು. ಸರ್ ಅದ್ರ ಮಾಡ್ಬೋದು, ಪ್ಲೇಸ್ ಇಲ್ವಲ್ಲ ಸರ್? ಇಲ್ಲಿ ಇಲ್ಲಿ ಮಾಡಕ್ ರೆಡಿ ಆಗಿದ್ದೀರಾ? 4,000 ರೂಪಾಯಿ ಕೊಡ್ತೀನಿ ಅಂದ್ರೆ ಜನ ರೆಡಿನಾ ಸರ್? ಅದೇ ನನ್ಗೊಂದು
ಡೌಟ್. ಈಗ ಏನ್ ಡೌಟ್ ಇಲ್ಲ, ನಾನೇ ಕ್ಲಿಯರ್ ಮಾಡ್ಬಿಡ್ತೀನಿ. ಅದಲ್ಲ ಚಾಲೆಂಜ್. ಚಾಲೆಂಜ್ ಏನು ಅಂದ್ರೆ, ನಿಮ್ಮ ಮಂಡಿ ಏನಿದೆ, 2 ಮಂಡಿ 2 ಪ್ಲೇಟಲ್ಲಿ ಇಟ್ಕೋತೀರಾ. ನಿಮ್ಮ ಈ ಮೊಣಕೈ ಏನಿದೆ ಅದನ್ನ 2 ಪ್ಲೇಟಲ್ಲಿ ಇಟ್ಕೋತೀರಾ. ಪ್ರತಿಯೊಬ್ರು ಬಂದು ನಿಮ್ಮ ಬೆನ್ನ ಮೇಲೆ ಕೂರ್ತಾರೆ. 5 ಕೌಂಟ್ ನಾನು ಎಣಿಸೋ ತನಕ ಕೂರ್ತಾರೆ. ಕೂತ್ಬಿಟ್ಟು ಎದ್ದು ಹೋಗ್ತಾರೆ. ಹೋದ್ಮೇಲೆ ನಿಮ್ಗೆ 1,000 ರೂಪಾಯಿ ಕೊಡ್ತಾರೆ. ಆಗ್ಬೋದಾ? ಆಗುತ್ತೆ ಸರ್. ಡನ್. ಓಕೆ, ಅವರು ರೆಡಿ ಫಾರ್ ದ ಚಾಲೆಂಜ್? ಎಸ್ ಸರ್. ಕೂತ್ಕೊಳ್ಳಿ, ಸ್ಟಾರ್ಟ್. One, 2, 3, 4, 5. ಪೂರ್ತಿ ಖಾರ. ಎದಳಿ. ನೋಡ, ಗುಡ್ ಲಕ್ ಟು ಎವ್ರಿಬಡಿ. ತಿರುಗಿಸಿ. ಹೋಗ್ರಿ, ನೋಡ್ಕೊಳ್ಳಿ. ನೀವು ಮಾಡ್ಬೇಕಾಗಿರೋದು ಇದು ಮಿಲ್ಕ್ ಬೇಬಿ. ಮಗು ತರ ಕುಡಿಬೇಕು. ನೋಡಿದಿರ ತಾನೆ? ಹಾಲು ಬೇಕು. ಕೊಟ್ಟಾದ್ಮೇಲೆ ಇನ್ನೇನು ಹಾಲ್ಬೇಕು? ಎಡಗಡೆ ಹಿಂದ್ಗಡೆ ಕೊಡ್ತೀವಿ. ಹಾಲು ಬೇಕು ಅಂದ್ರೆ ಕೊಟ್ರೆ ಅದು ಹೆಂಗ ಹಾಲು ಮಕ್ಕಳು ಕುಡಿದಂಗೆ ಕುಡಿತಾರದು. ಕೈ ಕಾಲಾಡಿಸ್ರಿ, ಮಕ್ಳು ಹೆಂಗ್ರಿ ಕುಡಿತವೆ? ಏನ್ ಕೈ ಕುಡಿರಿ. ಶ್ರೀಚಕ್ರಧಾರಿಗೆ ಶಿರಬಾಗಿ ಲಾಲಿ, ರಾಜೀವ ನೇತ್ರನಿಗೆ ರಮಣೀಯ ಲಾಲಿ, ಶ್ರೀಚಕ್ರಧಾರಿ. ಮುಚ್ಕೊಂಡು ಹಾಲು ಕುಡ್ಸಂಗ ಆಯ್ತದೆ, ಮಗು ಹಾಲು ಕುಡ್ಸೋದು ಬೇಕಾ ಈ ಮಾತು? ನೇತ್ರನಿಗೆ ರಮಣೀಯ ಲಾಲಿ, ಹಾಲ್ಗೆನ್ನೆ ಕೃಷ್ಣನಿಗೆ. ಆಗಲ್ಲ, ಕಷ್ಟ ಆಗುತ್ತೆ ಸರ್. ಅದು ನಾಲ್ಕೆ ಚಿಕ್ತಿರುತ್ತೆ, ನಮ್ದು ಒಳ್ಳೆ ಹಿಂಗೆ ಶುದ್ಧ ಐತೆ. ಹೆಂಗಾಗುತ್ತೆ ಸರ್? 28 ವರ್ಷ ಆದ್ಮೇಲೆ ಏನೇನೆಲ್ಲ ಬೈಕ್ ಸಿಗ್ತದೆ, ಅದಕ್ಕೆ ಏನೇನೆಲ್ಲ ಕಂಪ್ಯಾರಿಸನ್ ಬರ್ತದೆ ನೋಡಿ. ನಮ್ಮನೆಲ್ಲ ನೋಡೋದಿಲ್ಲ ಅಷ್ಟೇ. ಇಸ್ಕೊಡ್ರಿ 1,000 ರೂಪಾಯಿ. ನೋಡ, ತಿರ್ಗ್ಸಿ. ಮಾತು ಕೇಳಿಸ್ಕೊಂಡಿಲ್ಲಪ್ಪ, ನನ್ಗೆಷ್ಟೇ ಸಂತೋಷ. ತಿರುಗಿಸ್ಕೊಳ್ಳಿ. ನಿಮಗೆ ಏನ್ ಮಾಡೋದಿ ರೋಮಾಂಚನ ಅಂದ್ರೆ? ರೊಮ್ಯಾನ್ಸ್. ಇದನ್ನ ನಾನು ಚಾಲೆಂಜ್ ಅಂತ ಕೊಟ್ಬಿಟ್ಟು 1,000 ರೂಪಾಯಿ ಕೊಡಕ್ಕೆ ನನ್ನೇನ ಅದು ಅನ್ಕೊಂಡಿದ್ದೀರಾ? ಈಗ ನಿಮ್ಮ ರೋಮಾಂಚನ ಏನ್ ಮಾಡ್ತಾರೆ ಅಂದ್ರೆ, ನೀವ್ ಇಲ್ಲಿ ಬಂದು ನಿಂತ್ಕೋತೀರಾ. 4 ಜನ ಒಬ್ಬೊಬ್ಬರಾಗಿ ಬರ್ತಾರೆ. ನಿಮ್ಮ ತಲೆಯಲ್ಲಿನ ಕೂದಲಲ್ಲಿ 5 ಕೂದಲನ್ನ ಕೀಳ್ತಾರೆ. ಶೋ ನೋಡಿದ್ರೆ ಫಸ್ಟ್ ನನ್ನ ಅಮ್ಮ ಖುಷಿ ಆಗ್ತಾರೆ, ಯಾವಾಗ್ಲೂ ಕಟ್ ಮಾಡಕ್ ಹೇಳ್ತಾರೆ. ಸೂಪರ್ ನೋಡಿ, ಅಮ್ಮನ ಆಸೆ ಇಲ್ಲಿ ಪೂರೈಸಿದ್ದಾರೆ. ಬನ್ನಿ ನಿಂತ್ಕೊಳ್ಳಿ, ಸ್ಟಾರ್ಟ್. ಸ್ಟಿಫ್ಟಿಸ್ಟ್ ಅಂತ ಕೂದಲಿಗೆ. ಎಲ್ಲಾರ್ದು ಒಂದು ಸ್ವಲ್ಪ ಇಸ್ಕೊಂಡು ಕಡೆ ಅವಕಾಶ ಎಲ್ಲರಿಗೂ ಬರಲಿ ಅಂತ ಆಸೆ. ಒಬ್ಬರಿಗೆ ಬರುತ್ತೆ. ಹಣೆ ಬರ ತಿರುಗಿಸಿ ನೋಡ್ಕೊಳ್ಳಿ. ಓ ಗಾಡ್, ಸೂಪರಾ? ಸೂಪರ್ ಸರ್. ಅದು ಈಗ ಕ್ಲೈಮ್ಯಾಕ್ಸ್ ಇರೋದು.
ಡಿಚ್ಚಿ ದೀರ. ಇದು ಡಿಚ್ಚಿ ದೀರೆ ಮಾಡ್ಬೇಕಾಗಿರೋದು. ಇದನ್ನ ತಲೆಯಲ್ಲಿ ಹೊಡೆದು ಓಪನ್ ಮಾಡಬೇಕು. ಹೊಡೆದ್ರೆ ಡಿಚ್ಚಿ ಓಪನ್ ಆಗಬೇಕು. ಕಷ್ಟ ಇದೆ ಸರ್. ಆಗಲ್ಲ. 5,000 ಕೊಡಿ. ಇವಾಗ ಇದರಲ್ಲಿ ಇಬ್ರು ಅನ್ಲಕ್ಕಿ ಇದ್ದಾರೆ. ಒಂದು ಆಫರ್ ನಾನು ಕೊಡ್ತೀನಿ. ರವಿಕಾ, ಲೋಕಿ, ಯಾರು ಇದನ್ನ ಓಪನ್ ಮಾಡ್ತೀರಿ ಅವ್ರಿಗೆ ನಾನು 4,000 ರೂಪಾಯಿ ಕೊಡ್ತೀನಿ. ಮಾಡದೆ ಅರ್ಧಕ್ಕೆ ನಿಲ್ಸಿದ್ರೆ ನೀವು ನಂಗೆ 5,000 ರೂಪಾಯಿ ಕೊಡ್ಬೇಕಾಗತ್ತೆ. ಒಂದು ರವಿಕಾ ಸರ್ ಅಲ್ಲೇ ಇಟ್ಬಿಡ್ಬೇಕು, ಕೈ ಹಿಡ್ಕೊಡಿಬೋದಾ? ಕೈಯಲ್ಲಿ ಅಲ್ಲೇ ಇರಬೇಕು. ರೆಡಿನಾ? ಒಟ್ಟಲ್ಲಿ ಹೊಡಿಬೇಕು. ಓಕೆನಾ? ರೆಡಿ ಸರ್. ರೆಡಿ? ಯಾ, ಹೊಡಿರಿ. ಎಸ್, ಹೊಡಿರಿ. ಕಮ್ ಆನ್ ಲುಕ್. ಶಾಬಾಷ್, ಸೂಪರ್. 2 ಪೀಸ್ ಮಾಡಕ್ಕೆ. ಶಾಬಾಷ್. ಎಸ್, ಸೂಪರ್ ಸೂಪರ್. ಓಕೆ, ಒಂದು ಸಮಾಧಾನದ ಸಂಗತಿ ಏನು ಅಂತ ಹೇಳಿದ್ರೆ 4,000 ರೂಪಾಯಿ ಕಳ್ಕೊಂಡಿದ್ರು, ವಾಪಸ್ ಬಂತು. 92ಕ್ಕೆ 93 ಆಯ್ತಲ್ಲ, +1 ಇದೆಯಲ್ಲ, +1 ಅಷ್ಟೇ ಸರ್. ಸಾಕು. 79 ಆಯ್ತು. 79 88 ಆಯ್ತು ಸರ್. 88 ಅಲ್ಲೇ ಇದ್ದೀರಾ. ರವಿಕಾ ಟೋಟಲ್ ಲಾಸ್ -5. 76 -5 71. ಸೊ ಆಲ್ಮೋಸ್ಟ್ 40 ಅವರ್ಸ್ ಕವರ್ ಮಾಡಿದ್ರ. 32 ಗಂಟೆಗಳು ನಿಮಗೋಸ್ಕರ ಕಾಯ್ತದೆ. ಥ್ಯಾಂಕ್ ಯು ಸರ್. ಚಾಲೆಂಜ್ ಎದ್ದಿದ್ರೆ ವೆರಿ ಗುಡ್. ಗುಡ್ ಲಕ್. ಥ್ಯಾಂಕ್ ಯು ಸರ್. Challenge accepted.